ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಸಾಗರದಲ್ಲಿ ಕಟ್ಟಾಭಿಮಾನಿ ಗುಡ್ಡೆಮನೆ ನಾಗರಾಜ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ. ವಿಜಯನಗರ ಬಡಾವಣೆಯಲ್ಲಿ ಸ್ವಚ್ಛತೆ ನಾಪತ್ತೆ, ನಾಗರಿಕರಿಂದ ಪ್ರತಿಭಟನೆ. ಅಡಿಕೆ ಬೆಳೆಗಾರರ ಆಪತ್ಬಾಂಧವ ಎಚ್.ಎಸ್. ಮಂಜುನಾಥ್ ಅವರಿಗೆ ಜೂನ್ 6ರಂದು ನಾಗರಿಕ ಸನ್ಮಾನ. ಜೂನ್ 5ರಿಂದ 7ರವರೆಗೆ ಹಲಸು ಮಾವು ಮೇಳ. ಕಾರ್ಯಕ್ರಮ ಕುರಿತು ಡಾಕ್ಟರ್ ಪ್ರಸನ್ನ ಮಾಹಿತಿ. ಮರಾನ್ಕುಳಿ ಶಾಲೆಯಲ್ಲಿ ಡೊಳ್ಳು ಕುಣಿತದ ಮೂಲಕ ಶಾಲೆಗೆ ಮಕ್ಕಳ ಆಹ್ವಾನ. ಸಾಗರದ ಉದ್ಯಮಿ ಮಹೇಶ್ ಮೂರ್ತಿಗೆ ನ್ಯಾಷನಲ್ ಪ್ರೆಸ್ಟೀಜ್ ಅವಾರ್ಡ್. ಈಗ ಸುದ್ದಿಯ ವಿವರ. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬುಧವಾರ ಕಾಂಗ್ರೆಸ್ ಪಕ್ಷ ಮತ್ತು ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಸಾಗರ್ ಹೋಟೆಲ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಸಂಚಾಲಕ ಗುಡ್ಡೆಮನೆಯ ನಾಗರಾಜ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು ಮಾತನಾಡಿದರು. ಪ್ರಮುಖರಾದ ಸಯ್ಯದ್ ಜಾಕಿರ್, ಗಣಪತಿ ಮಂಡಗಳಲೆ, ಉಷಾಯನ್, ಮಹಾಬಲ ಕೌತಿ, ಅಶೋಕ್ ಬೇಳೂರು, ಗಿರೀಶ್ ಕೋವಿ, ಡಿ ದಿನೇಶ್, ಅನ್ವರ್ ಬಾಷಾ, ಚಂದ್ರು, ವಿಲ್ಸನ್ ಗೋನ್ಸಾಲ್ವಿಸ್, ರವೀಂದ್ರ ಸಾಗರ್, ಆರ್ಥರ್ ಗೋಮ್ಸ್, ಮರಿಯಾ ಲೀಮಾ ಇನ್ನಿತರರು ಹಾಜರಿದ್ದರು. ನಮ್ಮ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರಲ್ಲಿ ದೊಡ್ಡ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ. 2023ರಲ್ಲಿ 138 ಸೀಟು ಗೆದ್ದಂತ ಕಾಂಗ್ರೆಸ್ ಪಕ್ಷದಲ್ಲಿ 2023ರಿಂದನೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಪಟ್ಟ ಮೊದಲಿಗೆ ನಾನು, ಅದರ ಜೊತೆಯಲ್ಲಿ ಅವರು ನಿಭಾಯಿಸಕ್ಕಂಥ ಹುದ್ದೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂತ ಗೌರವ, ಅವರಿಗೆ ಕೊಟ್ಟಂತ ಹುದ್ದೆಗಳ ನಿಭಾಯಿಸಿದ ರೀತಿ ನೋಡಿ ನಾನು ಅವರ ಅಭಿಮಾನಿಯಾಗಿದ್ದೇನೆ. ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಕಾಂಗ್ರೆಸ್ ನಮ್ಮ ಅಜ್ಜ ನಮ್ಮಪ್ಪ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು, ಈಗಲೂ ನಾವು ಕಾಂಗ್ರೆಸ್ ಕಾರ್ಯಕರ್ತರೇ. ಆದರೆ ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಯಾಗಿದ್ದೇನೆ. ಆದರೆ ನನ್ನ 3 ಬೇಡಿಕೆಗಳು: ಒಂದು, ಡಿ ಕೆ ಶಿವಕುಮಾರ್ ಅವರು ನಮ್ಮನೆಗೆ ಬರಬೇಕು. ಎರಡನೇದು, ನಮ್ಮ ಗೋಪಾಲಕೃಷ್ಣ ಬೇಳೂರಿಗೆ ಸಚಿವ ಸ್ಥಾನ ಕೊಡಬೇಕು. ಅವರ ಅಭಿಮಾನಿ ಆಗಿದ್ದಕ್ಕೆ ನಾನು ಸಾರ್ಥಕತೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಮುಂದಿನ ಯಾರು ಅಧ್ಯಕ್ಷರಾಗ್ತಾರೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಅವರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಬೇಳೂರು ಗೋಪಾಲಕೃಷ್ಣ ಅವರು 3 ಬಾರಿ ಯುವ ಶಾಸಕರಿದ್ದಾರೆ. ದಯವಿಟ್ಟು ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಅವ್ರ ಮುಖಾಂತರ ನನ್ನ ಆಸೆಯನ್ನು ಕೂಡ ಈಡೇರಿಸಬೇಕಂತೇಳಿ ಈ ಮೂಲಕ ಎಲ್ಲರ ಮೆಚ್ಚಿನ ನಾಯಕ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಅವರು ಪಕ್ಷ ಕಟ್ಟೋ ರೀತಿಯಲ್ಲಿ, ಪಕ್ಷ ಬೆಳೆಸೋ ರೀತಿಯಲ್ಲಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಇಂದು ಸಹ ನಮ್ಮ ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರನ್ನ ಅವರ ಮಂತ್ರಿಮಂಡಲ ತೆಗೆದುಕೊಳ್ಳಬೇಕಂತ ನಮ್ಮೆಲ್ಲರ ಇಚ್ಛೆ ಇದೆ. ಅದು ಒಂದು ಒಳ್ಳೆಯ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸಾಗರದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾರೆ ಅಂತ ವಿಶ್ವಾಸದೊಂದಿಗೆ ಇವತ್ತು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿದ ಡಿ ಕೆ ಶಿವಕುಮಾರ್ ಅವರಿಗೆ ನಾವೆಲ್ಲರೂ ಸಹ ಒಮ್ಮತದಿಂದ ಶುಭಾಶಯ ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಗರ ಪಟ್ಟಣದ ವಿಜಯನಗರ ಬಡಾವಣೆಯಲ್ಲಿ ಕಸ ವಿಲೇವಾರಿ ವಿಳಂಬ, ಚರಂಡಿ, ರಸ್ತೆ ಸ್ವಚ್ಛತೆ ಮಾಡದ ನಗರಸಭೆ ವಿರುದ್ಧ ಬುಧವಾರ ವಿಜಯನಗರ ನಾಗರಿಕ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ವೇದಿಕೆ ಸಂಚಾಲಕ ರವಿಕುಮಾರ್ ಬೈಕೆ ಮಾತನಾಡಿದರು. ಈ ಸಂದರ್ಭದಲ್ಲಿ ತೀನಾ ಶ್ರೀನಿವಾಸ್, ನಾಗರಾಜ್, ಸತ್ಯನಾರಾಯಣ್, ಚಂದ್ರಗೌಡ, ವೈ ಮೋಹನ್, ಪದ್ಮರಾಜ್, ಹುಚ್ಚಪ್ಪ, ತಮ್ಮಣ್ಣಪ್ಪ, ಚಂದ್ರಣ್ಣ, ಸಂಗಪ್ಪ, ನವೀನ್, ಲಕ್ಷ್ಮೀ ಹತ್ವಾರ್, ಅಕ್ಷರ್, ಪ್ರಜ್ವಲ್, ಕಿರಣ್, ಪ್ರಸನ್ನ ಇನ್ನಿತರರು ಹಾಜರಿದ್ದರು. ಗಾಂಧಿನಗರ ಸೇರಿ 18ನೇ ವಾರ್ಡ್ನಲ್ಲಿ ನಮ್ಮ ಸ್ವಚ್ಛತೆ ಆಗ್ತಾ ಇಲ್ಲ. ಕಸದ ಗಾಡಿ ವಾರಕ್ಕೊಂದ್ಸರಿ ಬರ್ತಾ ಇದೆ, 10 ದಿವಸಕ್ಕೊಂದ್ಸರಿ ಬರ್ತಾ ಇದೆ. ನಮ್ಮ ಬೇಡಿಕೆ ಏನಂದ್ರೆ, ಇವತ್ತು ಅಷ್ಟೆಲ್ಲ ಜನಸಂಖ್ಯೆ ಇರುವಂತ ನಮ್ಮ ವಿಜಯನಗರ ಬಡಾವಣೆ 18ನೇ ವಾರ್ಡ್ ನಮಗೆ ದಿನ ಬಿಟ್ಟು ದಿನಕ್ಕೆ ಬೇಡ, 2 ದಿವಸಕ್ಕೊಂದ್ಸರಿ ಕಸದ ಗಾಡಿ ಬರಲಿ. ಇವತ್ತು ಚರಂಡಿಯಲ್ಲಿ ಯಾವ ತರ ಗಿಡಗಂಟೆಗಳು ಬೆಳೆದಿದೆ ಅಂದ್ರೆ ರೋಡಿಗೆ ಬರ್ತಾ ಇದೆ. ಮಕ್ಕಳು ಓಡಾಡಕ್ಕಲ್ಲ. ಬೆಳಿಗ್ಗೆ DC ಸಹಿತ ವಿಡಿಯೋ ಕಳಿಸಿದ್ದೀವಿ. ಆ ವಿಡಿಯೋದಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಇದು 5 ದಿವಸ, 10 ದಿವಸ, 15 ದಿವಸದಲ್ಲ, ತಿಂಗಳಾನ್ ಗಟ್ಟಲೆ ಹೆಚ್ಚು ಕಡಿಮೆ
ಜಾತ್ರೆ ಟೈಮಲ್ಲಿ ನಾವು ಸ್ವಚ್ಛತೆ ಮಾಡಿದ್ದೆ ಹೊರತು ಫೆಬ್ರವರಿ ನಂತರ ಸ್ವಚ್ಛತೆಗೆ ಬರ್ತಾ ಇಲ್ಲ. ಮತ್ತೆ ನಾವು 100% ಟ್ಯಾಕ್ಸ್ ಮಾಡ್ತಾ ಅಂತ ಹೇಳಿ ನಾವು ಗಾಂಧಿನಗರದಲ್ಲಿ ನಾವು ಹೇಳ್ತಾ ಇರೋದೇನು, ಸ್ವಚ್ಛತೆ ಮತ್ತು ಜಂಗಲ್ ಕಟಿಂಗ್ ಮಾಡ್ಕೊಳ್ಳಿ, ಕಸದ ಗಾಡಿಯನ್ನು ನಿಗದಿತ ಸಮಯಕ್ಕೆ ಬೆಳೆಸ್ಕೊಳ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಸಾಗರ ನಗರದಲ್ಲಿ ಆಡಳಿತಾಧಿಕಾರಿಗಳು ಅವ್ರ ಕೂಡಲೇ ಇಲ್ಲಿಂದ ಗಮನಿಸಬೇಕು. ಇಲ್ಲಿ ಯಾರಾದ್ರೂ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ, ಇಲ್ಲಿ ಯಾವುದೇ ನೌಕರರು ತಮ್ಮ ಕೆಲಸವನ್ನು ತಾವು ಮಾಡಿದ್ರೆ ನಾವೇ ಪ್ರತಿಭಟನೆ ಬರ್ತೀವಿ. DMLA ಡೈರೆಕ್ಟರ್ ಆದಂತ ಇವತ್ತು DC ಅವರು ಕೂಡಲೇ ಸಾಗರ ನಗರದಲ್ಲಿ ವಿಶೇಷವಾದ ಕಾಳಜಿ ವಹಿಸಬೇಕು. ಇಲ್ಲಿ AW ಮದನ್ ಸಾಹೇಬರು ತಮ್ಮ ಕಾರ್ಯವನ್ನು ಕ್ಷಮತೆಯಿಂದ ಕೆಲಸ ಮಾಡಿ ಇಡೀ ಸಾಗರವನ್ನು ಸ್ವಚ್ಛ ನಗರವನ್ನು ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಹೋರಾಟಕ್ಕೆ ಬಂದಿದ್ದೀವಿ. ಇದನ್ನು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೆಲವೇ ದಿನದಲ್ಲಿ ಗಾಡಿ 2 ದಿವಸಕ್ಕಂತ ಬರಲಿಲ್ಲ ಅಂದ್ರೆ ನಮ್ಮೆಲ್ಲ ಕಸವನ್ನು ಸಂಗ್ರಹ ಮಾಡ್ಕೊಂಡು ನಾವು ನಗರಸಭೆ ಮುಂದೆ ಕಸ ಸುರಿತೀವಿ. ಇದು ನಮ್ಮ ಪ್ರತಿಭಟನೆ ಮತ್ತು ಎಚ್ಚರಿಕೆ ಹೋರಾಟ. ರವಿ ಲಿಂಗಮೂರ್ತಿ, ವಿಜಯನಗರ. ಹಿರಿಯ ಸಹಕಾರಿ ಧುರೀಣ ಅಡಿಕೆ ಬೆಳೆಗಾರರ ಹಿತಚಿಂತಕ HS ಮಂಜುನಾಥ್ ಅವರಿಗೆ ಜೂನ್ 6ರಂದು ಬೆಳಗ್ಗೆ 10:30ಕ್ಕೆ LB ಕಾಲೇಜಿನ ದೇವರಾಜ ಕಲಾಕ್ಷೇತ್ರದಲ್ಲಿ ನಾಗರಿಕ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೊಸಬಾಳೆ HS ಮಂಜುನಾಥ್ ಅಭಿನಂದನಾ ಸಮಿತಿ ಅಧ್ಯಕ್ಷ KM ಸೂರ್ಯನಾರಾಯಣ್ ಖಂಡಿಕಾ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ವಾಶಂ ರಾಮಚಂದ್ರ ಭಟ್, ಚೇತನ್ ರಾಜ್ ಕಣ್ಣೂರು, ಪ್ರಸನ್ನ ಕೆರೆಕೈ, ರಾಜೇಂದ್ರ ಖಂಡಿಕಾ, UH ರಾಮಪ್ಪ, ರವಿಕುಮಾರ್ HM, ಅಣ್ಣಪ್ಪ MP ಇನ್ನಿತರರು ಹಾಜರಿದ್ದರು. ಅಡಿಕೆ ಬೆಳೆಗಾರ ಸಂಘದ ವತಿಯಿಂದ ಹಿರಿಯರು ಹಾಗೂ ಹಿರಿಯ ಸಹಕಾರಿಗಳಾದಂಥ HS ಮಂಜಪ್ಪನವರಿಗೆ ನಾಗರಿಕ ಸನ್ಮಾನವನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ದಿನಾಂಕ 6/6/2026 ಬೆಳಿಗ್ಗೆ 10:30ಕ್ಕೆ ಸಾಗರದ ಲಾಲ್ ಬಹದ್ದೂರ್ ಕಾಲೇಜಿನ ಪ್ರಾಂಗಣದಲ್ಲಿರುವಂಥ ದೇವರಾಜ ಕಲಾಕ್ಷೇತ್ರದಲ್ಲಿ ಮಾಡಬೇಕು ತೀರ್ಮಾನ ಮಾಡಿ ಕಾರ್ಯಬದ್ಧರಾಗಿದ್ದೇವೆ. ಈ ಒಂದು ಸನ್ಮಾನ ಸಮಾರಂಭಕ್ಕೆ ಮಂಜಪ್ಪನವರು ಸನ್ಮಾನಿಸಲು ಹಿರಿಯರು ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿದ್ದಾರೆ. ಸನ್ಮಾನ ಸಮಾರಂಭದ ಅಭಿನಂದನಾ ನಿಧಿಯನ್ನು ಸಿರಿಗೆರೆ ಕ್ಷೇತ್ರದ ಶಾಸಕರು, ಕರ್ನಾಟಕ ಸಹಕಾರ ಸಂಘದ ಸಹಕಾರಿ ಮಹಾಮಂಡಲದ ಅಧ್ಯಕ್ಷರಾದ ಶ್ರೀ ಖರ್ಗ ಜ್ಞಾನೇಂದ್ರ ಅವರು ವಹಿಸಲಿದ್ದಾರೆ, ಅವರು ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಸೊರಬ ಕ್ಷೇತ್ರದ ಶಾಸಕರು, ಮಾನ್ಯ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪನವರು ಆಗಮಿಸಿದ್ದಾರೆ. ಸಾಗರ ಕ್ಷೇತ್ರದ ಶಾಸಕ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಆಗಮಿಸಲಿದ್ದಾರೆ. ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಶ್ರೀ BV ರಾಘವೇಂದ್ರವರು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಶ್ರೀ ವಿಶ್ವೇಶ್ವರ ಕಾಗೇರಿಯವರು ಆಗಮಿಸಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂಥ DS ಅರುಣರವರು ಉಪಸ್ಥಿತರಿದ್ದಾರೆ. ಹಾಗೂ ಮಲೆನಾಡ ಪ್ರತಿಷ್ಠಾನದ ಅಧ್ಯಕ್ಷರು, ಅಡಿಕೆ ಬೆಳೆಗಾರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಶ್ರೀ BR ಜಯಂತ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರಾದ ಮಾನ್ಯ ಶ್ರೀ ವಾಶಂ ರಾಮಚಂದ್ರ ಅವರು ವಹಿಸಲಿದ್ದಾರೆ. ಇದಲ್ಲದೆ HS ಮಂಜಪ್ಪನವರು ನಾವು ಸನ್ಮಾನ ಮಾಡುವ ವಿಚಾರ ಕಾರಣ ಅವರು ಕಳೆದ 40 ವರ್ಷಗಳ ಕಾಲ ಅಡಿಕೆ ವ್ಯವಹಾರ ಸಂಬಂಧಪಟ್ಟ ಸಹಕಾರಿ ಸಂಘಗಳಲ್ಲಿ ಅಡಿಕೆ ಬೆಳೆಗಾರರ ಪರವಾಗಿ ಮಾಡಿದಂಥ ಒಂದು ಸೇವೆಗೆ ನಾವು ಒಂದು ಅವರಿಗೆ ಕೃತಜ್ಞತೆ ಸಲ್ಲಿಸಲೇಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಹಲವು ಸಂದರ್ಭದಲ್ಲಿ ಅವರು ಅಡಿಕೆ ಬೆಳೆಗಾರರ ಹಿತವನ್ನು ಕಾಪಾಡಿದ್ದಾರೆ, ಸಂಕಷ್ಟದ ನೆರವಾಗಿದ್ದಾರೆ. ಮೊದಲ ಬಾರಿಗೆ 1919 ಜ್ಞಾಪಕ
ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಅಡಿಕೆ ಬೆಳೆಗಾರರನ್ನು ಒಟ್ಟು ಸೇರಿಸಿ ಒಂದು ಅಡಿಕೆ ಬೆಳೆಗಾರರ ಸಮ್ಮೇಳನವನ್ನು ಮಾಡಿ ಆ ಸಮ್ಮೇಳನದಲ್ಲಿ ಕೇಂದ್ರ ರಕ್ಷಣಾ ಸಚಿವ ಜಾನ್ ಫರ್ನಾಂಡಿಸ್ ಆರಿಸಿ ಅಡಿಕೆ ಬೆಳೆಗಾರರ ಕೂಗನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿದ ಕೀರ್ತಿ ಮಾನ್ಯ ಮುಂಜಪ್ಪನವರು. ಆ ನಂತರ ಮೊಟ್ಟ ಮೊದಲ ಬಾರಿಗೆ ಅಡಿಕೆ ಮಾರುಕಟ್ಟೆ ಸಹಕಾರ ಸಂಘಗಳ ಅಧ್ಯಕ್ಷರುಗಳನ್ನ ಕೆಲವು ಬೆಳೆಗಾರರ ಮುಖಂಡರನ್ನು ದೆಹಲಿಗೆ ಕರೆದುಕೊಂಡೋಗಿ ರಾಮಣ್ಣವರು ಅವರು ಕ್ಯಾಂಪು ಡೈರೆಕ್ಟರ್ ಆಗಿದ್ದರು. ಆ ಸಂದರ್ಭ ನಾನು ಮೊದಲ ನಿಯೋಗ ನಾವು ಹೋಗಿರೋದು ಅಡಿಕೆ ಬೆಳೆಗಾರ ಸಂಘ ದೆಹಲಿಗೆ. ಅಡಿಕೆಯ ಇಂಪೋರ್ಟ್ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಮನವಿ ಸಲ್ಲಿಸಿದ್ದು, ಜೊತೆಗೆ ಅಡಿಕೆ ಬೆಲೆ ಸ್ವಲ್ಪ ಕುಸಿದಿತ್ತು, ಅದಕ್ಕೆ ಮಿನಿಮಮ್ ಪ್ರೈಸ್ ಹಾಕಲೇಬೇಕು, ಅದಕ್ಕೆ ಆ ರೀತಿಯಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದರಿಂದ ಕೇಂದ್ರ ಸರ್ಕಾರ ಅಡಿಕೆಗೆ ಈ ಮಿನಿಮಮ್ ಪ್ರೈಸ್ ಏನಿದೆ ಅದನ್ನು ಘೋಷಣೆ ಮಾಡಿತು. ಆ ಮೂಲಕವಾಗಿ ರಾಜ್ಯ ಸರ್ಕಾರ ಮುಖಾಂತರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿತು. ಅಡಿಕೆಯ ಬೆಲೆ ಜಾಸ್ತಿ ಸ್ಥಿರ ಆಯಿತು. ಅಲ್ಲಿಂದ ಪ್ರಾರಂಭವಾದದ್ದು. ಅದಕ್ಕೂ ಮೊದಲು ಅಡಿಕೆಯ ಹಾನಿಕಾರ ಎಂಬ ವಿಚಾರದಲ್ಲಿ ಅವತ್ತು ನಮ್ಮ ಮಹಾಮಂಡಲದ ಅಸ್ತಿತ್ವ ಇರಲಿಲ್ಲ. ಕ್ಯಾಂಪೋ ಸಂಸ್ಥೆಯನ್ನು ಮ್ಯಾನ್ಕೋಸ್ ಮತ್ತು TSS ಇವು ಮೂರು ಸೇರಿ ಮಾನ್ಯ LT ತಿಮ್ಮಪ್ಪರ ಮಾರ್ಗದರ್ಶನದಲ್ಲಿ ಹೈಕೋರ್ಟ್ನಲ್ಲಿ ಒಂದು ದಾವ್ಯಾನುಷೇಧ ದಾಖಲು ಮಾಡಿದ. ಇವೆಲ್ಲದೂ ಹಿಂದೆ ಮಂಜಪ್ಪನವರಿಗೆ ನ್ಯಾಯಾಲಯದ ಹೋರಾಟ ಪ್ರಾರಂಭವಾದಲ್ಲಿ ಆಗ ನಂತರ ಅದಕ್ಕೆ ಪ್ರತಿ ಸಂತಸದ ಅವರು ಹಲವು ಬಾರಿ ಜೈಲಿಗೆ ಹೋಗಿದ್ದಾರೆ. ಹಲವು ಸಂತಸದ ಎಷ್ಟೊಂದು ಮಿನಿಮಮ್ ಪ್ರೈಸನ್ನು ಅತ್ಯಂತ 280 400 ರೂಪಾಯಿ ಏರಿಸಿದ್ರು ಅವರ ಶ್ರಮದ ಫಲ. ಅದನ್ನು ಬೆಳ್ಳಿಗೆ ಹೋಗಿರೋದನ್ನು ಅವತ್ತು ಮಂಡ್ಯದಲ್ಲಿ ಹೇಳಬೇಕಾಗಿದೆ. ಬೆಳ್ಳಿಗೆ ತುಂಬ ಕೊಟ್ಟಿದೆ. ಮೊಟ್ಟ ಮೊದಲ ಬಾರಿಗೆ ಅಪರೂಪದ ಹಲಸು ಮತ್ತು ಮಾವಿನ ಮೇಳವನ್ನು ಜೂನ್ 5, 6 ಮತ್ತು 7ರಂದು ರಾಘವೇಶ್ವರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಲಯನ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಸುಧೀರ್ ಶೆಟ್ಟಿ, BH ಲಿಂಗರಾಜ್, ಶರತ್ ಸಾಗರ್, ಪ್ರಭಾಕರ್ ಮಂದರ್ತಿ, ಪ್ರೇಮ ಕಿರಣ್ ಸಿಂಗ್, ಸಂತೋಷ್ ಲಿಂಗನಮಕ್ಕಿ, ಅನುಪಲ್ಲವಿ ನಾಗರಾಜ್, ಗುರುಲಿಂಗಯ್ಯ ಇನ್ನಿತರರು ಹಾಜರಿದ್ದರು. ಸ್ವಾಗತವನ್ನು ಕೋರ್ತಾ ವಿಷಯಕ್ಕೆ ನೇರವಾಗಿ ಬರ್ತಾರೆ. ಇದೇ ತಿಂಗಳು 5, 6, 7ನೇ ತಾರೀಕಿಗೆ ಈ ವರ್ಷ ಲಯನ್ಸ್ ಕ್ಲಬ್ ಸಾಗರದ ವತಿಯಿಂದ ರಾಜರತ್ನ ಹಾಗೂ ಜನಸ್ನೇಹಿ ಸಹಯೋಗದಲ್ಲಿ ಹಲಸು ಮತ್ತು ಮಾವಿನ ಮೇಳವನ್ನು ಹಮ್ಮಿಕೋಬೇಕು ಅಂತ ಅನ್ಕೊಂಡಿದ್ದೇವೆ. ಇದು ಹೊಸತೇನಲ್ಲ, ತಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ಪ್ರತಿ ವರ್ಷನೂ ಕೂಡ ಮೇ, ಏಪ್ರಿಲ್ ಅಥವಾ ಜೂನ್ನಲ್ಲಿ ಹಲಸು ಮತ್ತು ಮಾವಿನ ಮೇಳವನ್ನ ನಾವು ಸಾಗರದಲ್ಲಿ ಮಾಡ್ತಿರ್ತಕ್ಕಂಥದ್ದು ನಮಗೆ ಮತ್ತೆ ನಿಮಗೆ ತಿಳಿದಿರ್ತಕ್ಕಂಥ ವಿಚಾರ. ಆದ್ರೆ ಈ ಹಲಸು ಮತ್ತು ಮಾವಿನ ಮೇಳವನ್ನ ವಿಭಿನ್ನ ರೀತಿಯಲ್ಲಿ ಮಾಡ್ಬೇಕಲ್ಲ ಅಂತೇಳಿ ನಾವು ಲಯನ್ಸ್ ಕ್ಲಬ್ನವರು ಹೆಜ್ಜೆ ಇಟ್ಟಾಗ ರಾಜರತ್ನ ಮತ್ತೆ ಜನಸ್ನೇಹಿ ಈವೆಂಟ್ಸ್ನವರು ನಮ್ಮ ಜೊತೆ ಹೆಜ್ಜೆಯನ್ನ ಇಟ್ಟು ಬಂದಿರತಕ್ಕಂಥದ್ದು ಖುಷಿ ಆಗ್ತದೆ. ಈ ಹಲಸು ಮತ್ತು ಮಾವಿನ ಮೇಳವನ್ನ ರಾಘವೇಶ್ವರ ಸಭಾಭವನ ಸಾಗರದಲ್ಲಿ ಮಾಡಬೇಕು ಅಂತೇಳಿ ಸ್ಥಳ ನಿಶ್ಚಯ ಮಾಡಿ ಲಯನ್ಸ್ ಕ್ಲಬ್ನಲ್ಲಿ ಒಂದಷ್ಟು ಚರ್ಚೆ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಹಾಗಾದ್ರೆ ವಿಭಿನ್ನವಾಗಿ ಮಾಡಬೇಕು ಹೇಗೆ ಅಂತ ಹೇಳಿ, ಹಲಸು ಮತ್ತು ಮಾವಿನ ಮೇಳ ಸಾಗರದಲ್ಲಿ ಪ್ರತಿ ವರ್ಷ ಏನ್ ನಡೀತಿತ್ತು, ಸಾಮಾನ್ಯವಾಗಿ ಅಲ್ಲಿ ಹಲಸನ್ನ ತರ್ತಕ್ಕಂಥದ್ದು, ಮಾವನ್ನ ತರ್ತಕ್ಕಂಥದ್ದು, ಅದರ ಖಾದ್ಯಗಳನ್ನ ಮಾಡ್ತಕ್ಕಂಥದ್ದು, ಜನಕ್ಕೆ ಉಣಬಡಿಸ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದ್ರೆ ಈ ಹಲಸು ಮೇಳದಲ್ಲಿ ನಾವು ಲಯನ್ಸ್ ಕ್ಲಬ್ನ ವತಿಯಿಂದ ಏನಾದ್ರೂ ಕೂಡ ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ನಾವು ಅದಕ್ಕೆ ಒಂದು ಕಾರ್ಯಕ್ರಮದ ಪಟ್ಟಿಯಿಂದ ತಯಾರು ಮಾಡ್ಕೊಂಡು ಬಂದಿದ್ದೇವೆ. 5ನೇ ತಾರೀಕಿಗೆ ಹಲಸು ಮತ್ತು ಮಾವಿನ ಮೇಳವನ್ನ ಮಳಿಗೆಗಳ ಉದ್ಘಾಟನೆಯನ್ನ ನಮ್ಮ ಸಾಗರ ಹಾಗೂ ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ.
ಅದರ ಅಧ್ಯಕ್ಷತೆಯನ್ನು ನಾನೇ ವಹಿಸಿಕೊಂಡಿರ್ತೇನೆ. ಉದ್ಘಾಟನೆಯ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಮಂಜುನಾಥ ಹೆಗಡೆ ಹೊಸಬಾಳೆ, ಪರಿಸರ ಜೀವ ವೈವಿಧ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅವರು ಮಾಡಲಿಕ್ಕಿದ್ದಾರೆ. ಅಭಿನಂದನೆಯನ್ನ ಶ್ರೀ ಹರನಾಥ್ ರಾವ್ ಮತ್ತಿಕೊಪ್ಪ, ಸಹಕಾರ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅವರು ಅಭಿನಂದನೆಯನ್ನ ಮಾಡಲಿಕ್ಕಿದ್ದಾರೆ. ಅಭಿನಂದನಾ ನುಡಿಗಳನ್ನ ಶ್ರೀಯುತ ಮಾಸ ನಂಜುಂಡಸ್ವಾಮಿ ಅವರು, ಪ್ರಧಾನ ಸಂಪಾದಕರು, ನಮ್ಮ ಸಮಾಚಾರ ಪತ್ರಿಕೆ ಸಾಗರ, ಇವರು ನೆರವೇರಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ದೀಪಕ್ ಸಾಗರ್, ಪರಿಸರ ಜೀವ ವೈವಿಧ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ಇಲ್ಲಿ ವಿಶೇಷ ಏನಂದ್ರೆ 5 ಜನ ಪ್ರಗತಿಪರ ಕೃಷಿಕರನ್ನ ಹಲಸು ಮತ್ತು ಮಾವಿನ ಮೇಳದಲ್ಲಿ ಅವರಿಗೆ ಸನ್ಮಾನಿಸಬೇಕು, ಅವರಿಗೆ ಅಭಿನಂದನಿಸಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಮೊದಲನೆಯಾಗಿ ತಾವು ಗೊತ್ತಿರಬಹುದು, ನಮ್ಮ ಲಯನ್ಸ್ ಕ್ಲಬ್ಬಿನ ಪ್ರಥಮ ಉಪಾಧ್ಯಕ್ಷರು ದಿವಂಗತ ಈಶ್ವರಪ್ಪ ನಾಯ್ಕರವರ ಸುಪುತ್ರ PMJF ಲೈನ್ ನಾಗರಾಜ್ ಈರವರು ಪ್ರಗತಿಪರ ಕೃಷಿಕರು, ಅವ್ರನ್ನ ಸನ್ಮಾನಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಸುಮಾರು 108 ಎಕರೆ ಅಡಿಕೆ ತೋಟದಲ್ಲಿ ಜಾಕಾಯಿ ಇರ್ಬೋದು, ಲವಂಗ ಇರ್ಬೋದು, ಏಲಕ್ಕಿ ಇರ್ಬೋದು, ಒಂದು ರೀತಿಯಲ್ಲಿ ಎಲ್ಲೂ ಕೂಡ ರಾಸಾಯನಿಕ ಗೊಬ್ಬರವನ್ನ ಬಳಸದೆ ಸಾವಯವ ಕೃಷಿಯನ್ನ ಮಾಡಿಕೊಂಡು ಬಂದಂತಹ ರೈತಾಪಿ ಕುಟುಂಬ ಅದು ಈಶ್ವರಪ್ಪ ನಾಯ್ಕರ ಕುಟುಂಬ. ಅವ್ರ ಮಗನೂ ಕೂಡ ಅದೇ ರೀತಿ ಸಾವಯವ ಕೃಷಿಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಆ ಪ್ರಗತಿಪರ ಕೃಷಿಕರ ನಿಟ್ಟಿನಲ್ಲಿ ನಾವು ನಮ್ಮ ಈ ನಾಗರಾಜರವರನ್ನ ಸನ್ಮಾನಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಶ್ರೀಮತಿ ವಾಣಿಶ್ರೀ ನಾಗೇಂದ್ರ ಅವರು ಪ್ರಗತಿಪರ ಕೃಷಿಕರು, ನಿಜಕ್ಕೂ ರೀತಿಯಲ್ಲಿ ಇನ್ನೋವೇಟಿವ್, ಒಂದು ಹೆಣ್ಣು ಏನಾದ್ರೂ ಕೂಡ ಮಾಡ್ಬೋದು ಅನ್ನೋದಕ್ಕೆ ಕೃಷಿ ಕ್ಷೇತ್ರದಲ್ಲಿ ಶ್ರೀಮತಿ ವಾಣಿಶ್ರೀ ಸಾಗರ್ ಅವರು ಕೂಡ, ಇವರು ಕೂಡ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಕೂಡ ನಾವು ಕೃಷಿಕ ಸನ್ಮಾನಿತರಲ್ಲಿ ಮಾಡಬೇಕಂತ ಅನ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಶ್ರೀ ಶಂಭುಶಂಕರ್ ಶೆಟ್ಟಿ ಹೆಣಗೇರಿ ಅಂತೇಳಿ, ಅವರು ಕೂಡ ಪ್ರಗತಿಪರ ಕೃಷಿಕರು. ಸಾವಿರಾರು ಕೃಷಿ ಭೂಮಿಯನ್ನ ಸಾಯಿಲ್ ಟೆಸ್ಟ್ ಮಾಡಿದಂತಹ ವ್ಯಕ್ತಿ ಇವರು. ಇವ್ರನ್ನು ಕೂಡ ನಾವು ಅವತ್ತು ಸನ್ಮಾನಿಸ್ಬೇಕಂತ ಅಂದ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಶ್ರೀ KC ಮೂರ್ತಿ ಪ್ರಗತಿಪರ ಕೃಷಿಕರು ಸಾಗರ, ಇವ್ರನ್ನು ಕೂಡ ನಾವು ಸನ್ಮಾನಿಸ್ಬೇಕಂತ ಅಂದ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಶ್ರೀ ಯೋಗಾನಂದ MP ಪ್ರಗತಿಪರ ಕೃಷಿಕರು ಸಾಗರ. ಒಟ್ಟು 5 ಜನ ಪ್ರಗತಿಪರ ಕೃಷಿಕರನ್ನ ನಾವು ಹಲಸು ಮತ್ತು ಮಾವಿನ ಮೇಳದಲ್ಲಿ ಅವರಿಗೆ ಸನ್ಮಾನಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಹಲಸು ಮತ್ತು ಮಾವಿನ ಮೇಳ ಒಂದೇ ರೀತಿಯಲ್ಲಿ ಎಲ್ಲ ಒಂದು ಕಡೆ ಕಮರ್ಷಿಯಲ್ ಆಗದಲ್ಲೇ ಕೃಷಿ ಕ್ಷೇತ್ರದಲ್ಲಿ ಯಾರು ಹಲಸು ಮತ್ತು ಮಾವಿನ ಮೇಳದಲ್ಲಿ ಅಥವಾ ಆ ಬೆಳೆಯಲ್ಲಿ ಯಾರು ಸೂಕ್ಷ್ಮವಾಗಿ ಬೆಳೆಯನ್ನ ಬೆಳೆದು ಒಂದು ರೀತಿಯಲ್ಲಿ ಯಥೇಚ್ಛವಾದಂತಹ ಇಳುವರಿಯನ್ನು ತೆಗೆದಂತಹ ರೈತರನ್ನೇ ನಾವು ಗುರುತಿಸಿ ಆಯ್ಕೆ ಮಾಡಿ ನಾವು ಅದನ್ನ ಸನ್ಮಾನ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ. ಅದ್ರ ಜೊತೆಗೆ 6ನೇ ತಾರೀಕು ನೆಕ್ಸ್ಟ್ ಡೇ 6ನೇ ತಾರೀಕಿಗೆ ನಮ್ಮ ಸಾಗರದ ಕಲಾ ತಂಡಗಳನ್ನ, ಅವರ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಲಿಕ್ಕೆ ನಾವು ಸುಗಮ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ರಸಸಂಜೆ ಕಲಾ ಸಿಂಚನ ಕಲಾವಿದರಿಂದ ಅವರಿಗೆ ಒಂದು ವೇದಿಕೆಯನ್ನು ಕೊಟ್ಟಿದ್ದೇವೆ. ಅದ್ರ ಜೊತೆಗೆ 7ನೇ ತಾರೀಕಿಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ ಕಲಾ ತಂಡಕ್ಕೂ ಕೂಡ ಅವರ ಪ್ರತಿಭೆಯನ್ನ ಅನಾವರಣ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನ, 1 ತಾಸಿನ ವೇದಿಕೆಯನ್ನ ನಾವು 7ನೇ ತಾರೀಕು ಕೊಟ್ಟಿದ್ದೇವೆ. ಮಧ್ಯಾಹ್ನ 2:30ರಿಂದ 4 ಗಂಟೆಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ 1 ತಾಸು ಜಾನಪದ ತಂಡಕ್ಕೂ ಕೂಡ ಕೊಟ್ಟಿದ್ದೇವೆ. ಸಮಾರೋಪ ಸಮಾರಂಭ ಏನಿದೆ ಅದು 7ನೇ ತಾರೀಕು ನಡೀತದೆ. ಅದರ ಸಮಾರೋಪ ನುಡಿಯನ್ನ ನಮ್ಮ ದ್ವಿತೀಯ ಜಿಲ್ಲಾ ಉಪ ಗೌರವರಾದಂತಹ PMJF ಲೈನ್ ಅಶ್ವಿನಿ ಕುಮಾರ್ ಅವರು ನೆರವೇರಿಸಲಿಕ್ಕಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ನಮ್ಮ 317C ಡಿಸ್ಟಿಕ್ ಗವರ್ನರ್ ಲಯನ್ ಸ್ವಪ್ನಾ ಸುರೇಶ್ ಅವರು ಆಗಮಿಸಲಿಕ್ಕಿದ್ದಾರೆ. 317H ನೂತನ ಜಿಲ್ಲೆಯ ಜಿಲ್ಲಾ ಗವರ್ನರ್ ಹರಿ ಶ್ರೀನಿವಾಸ ಮೂರ್ತಿಗಳು, ಲಯನ್ ಶಂಕರ್ ಬಿರಾದರ್ ಅವರು, ಹಾಗೆ ಜೋಶಿ ಫೌಂಡೇಶನ್ ಬೆಂಗಳೂರಿನ ಅಧ್ಯಕ್ಷರಾದಂತಹ ಅಕ್ಷಯ್ ದಿನೇಶ್ ಜೋಶಿ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಗಳನ್ನ ನಾವೆಲ್ಲವೂ ಕೂಡ ಆಯೋಜನೆ ಮಾಡಿದ್ದೇವೆ. ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆಗಿ ನಮ್ಮ ಲಯನ್ ನಾಗರಾಜ್ ಇರ್ಬೋದು, ಲಯನ್ ಪಾಂಡುರಂಗ ಇರ್ಬೋದು, ಲಯನ್ ಸುಧೀರ್ ಗೋಪಾಲ್ ಶೆಟ್ಟಿ ಅಕ್ಲಾಡಿ ಇರ್ಬೋದು, ಲಯನ್ ಅಶೋಕ್ ಬೆಳ್ಳೂರು ಇರ್ಬೋದು, ಹಾಗೂ ಪ್ರಭಾಕರ್ ಜೈನ್ ಇರ್ಬೋದು, ಇನ್ನಿತರ ಎಲ್ಲ ನಮ್ಮ ಲಯನ್ಸ್ ಸದಸ್ಯರುಗಳನ್ನ ನಾವು ಸಾಗರ ತಾಲೂಕಿನ ಮಾರನ್ಕುಳಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಶಾಲಾ ಆರಂಭೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ಮಕ್ಕಳನ್ನು ಡೊಳ್ಳು ಕುಣಿತ ಸೇರಿ ವಿವಿಧ ಜಾನಪದ ವಾದ್ಯಗಳ ಮೂಲಕ ಪುಷ್ಪವೃಷ್ಟಿಗೈದು ಶಾಲೆಗೆ ಸ್ವಾಗತಿಸಲಾಯಿತು. ಮಕ್ಕಳು ಸಹ ಡೊಳ್ಳು ಕಟ್ಟಿ ಕುಣಿದು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಮೂರ್ತಿ MY, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಯರಾಮ್, ಉಪಾಧ್ಯಕ್ಷೆ ಸರಸ್ವತಿ, ಆದರ್ಶ್ ಭಟ್, ಚೇತನ ಅಣ್ಣಪ್ಪ, ಜಯಪ್ಪ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಮುಕುಂದ ಸಿ ನಾಯ್ಕ ಅವರನ್ನು ಬೀಳ್ಕೊಡಲಾಯಿತು.
SRR ರೈಸ್ ಮಿಲ್ ಮಾಲೀಕ KG ಮಹೇಶ್ ಮೂರ್ತಿ ಅವರಿಗೆ ನ್ಯಾಷನಲ್ ಪ್ರೆಸ್ಟೀಜ್ ಅವಾರ್ಡ್ 2026 ಪ್ರಶಸ್ತಿ ಲಭಿಸಿದೆ. ಗುಣಮಟ್ಟದ ಉತ್ಪಾದನೆ ಹಾಗೂ ಗ್ರಾಮೀಣ ಸಮುದಾಯದ ಏಳಿಗೆಗಾಗಿ ನಿರಂತರ ಶ್ರಮಿಸುವವರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಅಮೆರಿಕಾದ ಗ್ಲೋಬಲ್ ರಿಸರ್ಚ್ ಆ್ಯಂಡ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿರುವ ಜಾಗತಿಕ ಮಟ್ಟದ ಪ್ರಶಸ್ತಿಗೆ ಸಾಗರದ ಮಹೇಶ್ ಮೂರ್ತಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.